ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗಿದ್ರೆ ನಾನಿವತ್ತು ನಿಮಗೆ ಒಂದು ಸ್ಪೆಷಲ್ ಆಗಿರೋ ನಮ್ಮ ಮಲೆನಾಡು ಕಡೆ ಸ್ಟೈಲು ಮಾವಿನ ಹಣ್ಣಿನಲ್ಲಿ ಸೀಕರಣೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಿಮ್ಗೆಲ್ರಿಗೂ ಗೊತ್ತಿದ್ದೇನೆ, ಇವಾಗ ಫುಲ್ಲು ಮ್ಯಾಂಗೋ ಸೀಸನ್ ನಡೀತಾ ಇದೆ. ಇವಾಗ ಮ್ಯಾಂಗೋದಲ್ಲಿ ಏನೇನು ಐಟಮ್ಸ್ಗಳಾಗುತ್ತೋ ಅದಷ್ಟೆಲ್ಲವನ್ನು ಮಾಡ್ಕೊಂಡು ಎಲ್ಲರೂ ತಿಂತಾ ಇರ್ತಾರೆ. ಯಾಕೆಂದರೆ ಇದು ಸೀಸನಲ್ಲಿ ಅಷ್ಟೇ ಸಿಗೋದು, ಮತ್ತೆ ಬೇಕಂದ್ರೂ ಸಿಗೋಲ್ಲ. ಈ ವರ್ಷ ಹೆಂಗೆ ಬೇಕೋ ಹಂಗೆ ತಿಂದು ಮುಗಿಸ್ಕೊಂಬಿಡ್ಬೇಕು, ಇಲ್ಲಾಂದರೆ ನೆಕ್ಸ್ಟ್ ಇಯರ್ ತನಕ ನಮಗೆ ಮಾವಿನ ಹಣ್ಣೆ ಸಿಗೋಲ್ಲ. ಹಾಗಾಗಿ ಇದರಲ್ಲಿ ಸುಮಾರಷ್ಟು ಜನಗಳು ವೆರೈಟಿ ಫುಡ್ಗಳನ್ನು ಕೂಡ ಮಾಡ್ತಾರೆ. ಕೆಲವೊಬ್ಬರು ಜ್ಯೂಸ್ ಮಾಡ್ತಾರೆ, ಲಸ್ಸಿ ಮಾಡ್ತಾರೆ, ಹಾಗೆ ಇವಾಗ ಮಾವಿನ ಹಣ್ಣಿನಲ್ಲಿ ಒಬ್ಬಟ್ಟು ಕೂಡ ಮಾಡ್ತಾ ಇದ್ದಾರೆ. ಅದೇ ಥರ ನಾನು ನಮ್ಮ ಕಡೆ ನಮ್ಮ ಮಲೆನಾಡು ಸೈಡಲ್ಲಿ ನಾವು ಶೀಕರಣೆ ಅಂತ ಮಾಡ್ತೀವಿ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀವು ನಮ್ಮ ಕಡೆ ಏನಂದರೆ ಫೇಮಸ್ ಅಂದರೆ ನಾವು ಜಾಸ್ತಿ ದೋಸೆ ಮಾಡ್ಕೊಂಡು ತಿಂತೀವಿ ಮತ್ತು ಒಬ್ಬಟ್ಟು ಮಾಡ್ತೀವಿ. ದೋಸೆ, ಒಬ್ಬಟ್ಟು ಹಾಗೆ ಪೂರಿ ಜೊತೆ ಕೂಡ ತಿನ್ಬೋದು, ಹಾಗೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆಗೂ ಕೂಡ ತಿನ್ಬೋದು. ನಮ್ಮ ಕಡೆ ನಮಗೆ ಯಾವ ಸೀಸನಲ್ಲಿ ಏನು ಸಿಗುತ್ತೋ ಫ್ರೂಟ್ಸು, ಅದರಲ್ಲಿ ನಾವು ಕೆಲವೊಂದು ಫುಡ್ಗಳನ್ನು ಮಾಡ್ಕೊಂಡು ತಿಂತೀವಿ. ಅಕ್ಕಿ ರೊಟ್ಟಿಗೂ ತುಂಬ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಆಮೇಲೆ ನೀವು ಏನಪ್ಪ ಇವಳು ಒಬ್ಬಟ್ಟು ತಿಂತಾರೆ ಅವ್ರ ಜೊತೆಗೆ ಅಂತ ಅನ್ಕೋಬೋದು. ಒಬ್ಬಟ್ಟಿಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಹಾಕಿ ಸಪ್ಪೆ ಮಾಡ್ಕೊಂಡ್ಬಿಟ್ಟು ನಾವು ಶೀಕರಣೆ ಮಾಡ್ಕೊತೀವಿ. ಅದಕ್ಕಂತೂ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮಾವಿನ ಹಣ್ಣನ್ನು ಕ್ಲೀನಾಗಿ ತೊಳ್ಕೊಂಬಿಟ್ಟು ಮುಂದ್ಗಡೆ ತೊಟ್ಟಿರುತ್ತಲ್ವ ಅದನ್ನ ನೀಟಾಗಿ ಕಟ್ ಮಾಡಿ ತೆಗೆದು, ಆಮೇಲೆ ನೀಟಾಗಿ ಹಣ್ಣುಗಳನ್ನೆಲ್ಲ ಕಟ್ ಮಾಡ್ಕೊಂಬಿಟ್ಟು ಚಿಕ್ಕದು ವೈಟ್ ಕಲರು ಹುಳುಗಳಿರುತ್ತೆ ನೋಡಿಕೊಂಡು ಕಟ್ ಮಾಡಿ ಚೆನ್ನಾಗಿ ಆಮೇಲೆ ಒಂದು ಪಾತ್ರೆಗೆ ಹಾಕ್ಕೋಬೇಕು. ಏನಪ್ಪ ಇವಳು ಕೈಯಲ್ಲಿ ಈ ಥರ ಕಲಿಸಿದಾಳೆ ಅಂದ್ಕೋಬೇಡಿ. ಯಾಕೆ ಅಂದರೆ ಇದನ್ನು ಕೈಯಲ್ಲಿ ಆ ಥರ ಹಿಚ್ಕಿದ್ರೇ ಅದಕ್ಕೆ ಒಂದು ರುಚಿ ಬರುತ್ತೆ. ನೀವು ಸ್ಪೂನಲ್ಲಿ ಸ್ಮ್ಯಾಶರಲ್ಲಿ ಮಾಡಿದರೆ ಅದು ಟೇಸ್ಟ್ ಬರೋಲ್ಲ. ಅದು ಕೈಯಲ್ಲೇ ನೀವು ಮಾಡಬೇಕು. ಆ ಥರ ಮಾಡಿದಾಗಲೇ ಅದು ಟೇಸ್ಟ್ ಬರೋದು. ನಿಮಗೆ ಹಣ್ಣು ಎಷ್ಟು ಬೇಕಾದರೂ ನೀವು ಹಾಕ್ಕೋಬೋದು, ನಿಮಗಿಷ್ಟ. ನಾನಿಲ್ಲಿ ಒಂದು 4 ಹಣ್ಣು ತೊಗೊಂಡಿದ್ದೀನಿ. ಕ್ಲೀನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಈ ಥರ ಚೆನ್ನಾಗಿ ಹಿಚ್ಚಿಬಿಟ್ಟು ಸಿಪ್ಪೆ ಇರುತ್ತಲ್ವ ಅದನ್ನ ಮತ್ತೊಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಚೆನ್ನಾಗಿ ಹಿಚ್ಚಿಗೆ ಅದರಲ್ಲಿರೋದೆಲ್ಲ ಕ್ರೀಮನ್ನು ತಕ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಬೆಲ್ಲ ನಿಮಗೆ ಇಷ್ಟ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಬೆಲ್ಲವನ್ನು ಕೂಡ ಹಾಕ್ಕೋಬೋದು. ಆಮೇಲೆ ರುಚಿಗೆ ಹಾಗೂ ಘಮ ಬರಲಿಕ್ಕೆ ಒಂದು 2 ಏಲಕ್ಕಿಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಪೌಡ್ರ್ ಮಾಡಿ ಹಾಕಿ, ಹಾಗೆ ಒಂದು ಒಳ್ಳೆ ಟೇಸ್ಟು ಕೂಡ ಬರಲಿಕ್ಕೆ, ಮಾವಿನ ಹಣ್ಣು ಹುಳಿ ಇರೋದ್ರಿಂದ ನಮಗೆ ಕೋಲ್ಡು ಮತ್ತು ಕೆಮ್ಮು ಕೂಡ ಬರಬಾರ್ದು ಅಂದ್ಬಿಟ್ಟು ಅದಕ್ಕೆ ಒಂದು ರುಚಿನೂ ಬರುತ್ತೆ. ಹಾಗಾಗಿ 1 ಸ್ಪೂನಷ್ಟು ಒಣ ಶುಂಠಿ ಪುಡಿಯನ್ನು ಕೂಡ ನೀವು ಹಾಕ್ಕೋಬೋದು. ಒಳ್ಳೆ ಘಮ, ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಒಂದು ಸಲ ನೀವು ಟ್ರೈ ಮಾಡಿ, ತುಂಬ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೇ ನಾನು ನಿಮಗೆ ಪೂರಿಯನ್ನು ಕೂಡ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಪೂರಿ ಅಂದರೆ ನೀವು ಗೋಧಿ ಹಿಟ್ಟಲ್ಲಿ ನಾರ್ಮಲಾಗಿ ಪೂರಿಗಳನ್ನು ಮಾಡ್ತಾರೆ ಸುಮಾರಷ್ಟು ಜನಗಳು. ಆ ಥರ ಮಾಡ್ಕೋಬೇಡಿ, ನೀವು ಮೈದಾ ಹಿಟ್ಟಲ್ಲಿ ಪೂರಿಯನ್ನು ಮಾಡ್ಕೊಳ್ಳಿ. ತುಂಬ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಕೂಡ. ಇವಾಗ ನಾನು ನಂದು ಮಾಡಿರೋದು ಇದು ಸೀಕರಣೆ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ಪೂರಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನು ಇಲ್ಲಿ ಒಂದು ಅಗಲವಾದ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಏನಕ್ಕೆ ಅಂದರೆ ನೀವು ಜರಡಿ ಮಾಡ್ಕೋಬೇಕಂದ್ರೆ ಅದರಲ್ಲಿ ಚಿಕ್ಕದು ಕಡ್ಡಿ ಥರ ಕಸಗಳದೆಲ್ಲ ಇರುತ್ತೆ, ಕಾಣಿಸೋದಿಲ್ಲ. ನೀವು ಜರಡಿ ಮಾಡ್ಕೊಂಡಾಗ ಅದು ಗೊತ್ತಾಗುತ್ತೆ ನಿಮಗೆ. ಹಾಗಾಗಿ ಯಾವುದೇ ಹಿಟ್ಟು ತರಲಿ ನೀವು ಚೆನ್ನಾಗಿ ಜರಡಿಯನ್ನು ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ರುಚಿಗೆ, ಟೇಸ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ನಿಮಗೆ ಸ್ಮೂತಾಗೂ ಬರಬೇಕು, ಹಾಗೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನೀವು ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೋಬೇಕು. ಹಾಗೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು. ಅದನ್ನು ನೀವು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಮಿಕ್ಸ್ ಆದಮೇಲೆ 1 ಗ್ಲಾಸಲ್ಲಿ ನೀರು ತೊಗೊಂಬಿಟ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಹೋಗಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೋಬೇಡಿ, ಯಾಕೆಂದರೆ ತುಂಬ ತೆಳುವಾದರೆ ಸರಿಯಾಗಲ್ಲ. ಸ್ವಲ್ಪ ನೀವು ಚಪಾತಿ ಲಟ್ಟಿಸ್ತಿರಲ್ವ ಅದೇ ಹದಕ್ಕೆ ನೀವು ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕು. ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಹಾಗೆ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕಿ ನೀವು ಇದನ್ನು ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ಒಂದು 10 ನಿಮಿಷ ಆದಮೇಲೆ ನೀವು ಎಲ್ಲ ಚೆನ್ನಾಗಿ ಇನ್ನೊಂದು ಸಲ ಕಲಸಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚಿಕ್ಕ ಉಂಡೆಗಳನ್ನು ಮಾಡಿ ಎಲ್ಲನೂ ಇಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಪೂರಿಗಳನ್ನು ಉದ್ತಾ ಬನ್ನಿ. ನಾನಿಲ್ಲಿ ಎಲ್ಲ ಉಳ್ಳೆಗಳನ್ನು ಒಂದು ಸಲ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಪೂರಿಗಳನ್ನು ಕೂಡ ಒಂದೊಂದೇ ಉದ್ದುಬಿಟ್ಟು ಒಂದು ಪೇಪರ್ ಮೇಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಇದೊಂದು ಮಿಸ್ಟೇಕ್ ಮಾಡಬೇಡಿ, ಎಲ್ಲ ಉದ್ದುಬಿಟ್ಟು ಒಂದೇ ಒಂದ್ರ ಮೇಲೆ ಒಂದು ಹಾಕ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಮೈದಾ ಹಿಟ್ಟು ಪೂರಿ ಆಗಿರೋದ್ರಿಂದ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಒಂದು ಅಗಲವಾದ ಪೇಪರ್ ಹಾಕ್ಕೊಂಡ್ಬಿಟ್ಟು ಆ ಪೇಪರ್ ಮೇಲೆ ಎಲ್ಲನೂ ಉದ್ದಿ ಹಾಕ್ಕೊಳ್ಳಿ. ಇಲ್ಲ ನಾವು ಉದ್ದುತ್ತಾನೆ ಕರಿತೀವಿ ಎಣ್ಣೆಯಲ್ಲಿ ಅಂತಂದರೆ ಹಾಗೂ ಬರುತ್ತೆ.
ಇಲ್ಲ ನಮಗೆ ಉತ್ತಾಗ ಎಣ್ಣೆ ಕರಿಯೋಕ್ಕಾಗಲ್ಲ ಅಂದರೆ ಈ ಥರ ಮಾಡಿಟ್ಕೋಬೋದು ನೀವು. ಒಂದ್ರ ಮೇಲೆ ಒಂದು ಹಾಕಬೇಡಿ, ಅದು ಬೇಗ ಅಂಟ್ಕೊಂಡ್ಬಿಡುತ್ತೆ. ನೆಕ್ಸ್ಟು ಈ ಥರ ನಾನು ಒಂದು ಬಾಣಲೆಯಲ್ಲಿ ಆಯಿಲನ್ನು ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಬಿಸಿ ಆದ ತಕ್ಷಣ ಒಂದೊಂದು ನೋಡ್ತಿರ್ಬೋದು ನೀವು, ಎಷ್ಟು ಚೆನ್ನಾಗಿ ನೋಡಿ, ತುಂಬ ಕರಿಬೇಡಿ ಎಣ್ಣೆಯಲ್ಲಿ. ಈ ಥರ ಸ್ವಲ್ಪ ಮೇಲೆ ಕಲರ್ ಚೇಂಜ್ ಆದರೆ ಸಾಕು, ತುಂಬ ಟೇಸ್ಟೇ ಆಗಿರುತ್ತೆ. ಸ್ವಲ್ಪ ಉಪ್ಪು ಹಾಕಿ ಮಾಡೋದ್ರಿಂದ ಒಂಥರ ಉಪ್ಪಾಗಿರುತ್ತೆ, ತುಂಬ ಬರೀ ಬಾಯಲ್ಲಿ ತಿನ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ ಪೂರಿ ಕೂಡ. ಅದ್ರ ಜೊತೆ ನೀವು ಈ ಥರ ಮಾವಿನ ಹಣ್ಣಿನ ಸೀಕರಣೆ ಕೂಡ ನೀವು ಮಾಡ್ಕೋಬೋದು. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.